ಗುಡ್ ಆಫ್ಟರ್ನೂನ್. ಈಗ ನಿನ್ನೆ ದಿನ ಈಗಾಗಲೇ ಈ ತಿಂಗಳಲ್ಲಿ ಮಾಡಿರ್ತಕ್ಕಂಥ 2 ಘಟಕಗಳಾಗಿರ್ತಕ್ಕಂಥ ವರ್ಗಮೂಲಗಳು ಮತ್ತು ಘನಮೂಲಗಳು ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಚಟುವಟಿಕೆಯನ್ನ ಮಾಡೋದಾಗಿ ತಿಳಿಸಿದ್ವಿ. ಎಲ್ಲ ಪ್ರಿಪೇರ್ ಆಗಿ ಬಂದಿದ್ದೀರಾ? ಓಕೆ. ಈಗ ಈ ಪಾಠ 8ನೇ ತರಗತಿಯ ಪರೀಕ್ಷೆ ಮತ್ತು 8ನೇ ತರಗತಿಯ ಕಲಿಕಾ ವಿಚಾರದಿಂದನೂ ಕೂಡ ಇಂಪಾರ್ಟೆಂಟು. ಹಾಗೇನೆ ಮುಂದಿನ ದಿನಗಳಲ್ಲಿ ಕೆಲವು ಲೆಕ್ಕಗಳನ್ನು ಮಾಡಬೇಕಾಗಿ ನೇರವಾಗಿ ವರ್ಗಮೂಲ ಕಂಡುಹಿಡಿಯೋದು ಬರುತ್ತೆ, ನೇರವಾಗಿ ಘನಮೂಲ ಕಂಡುಹಿಡಿತಕ್ಕಂಥದ್ದು ಬರುತ್ತೆ. ಹಾಗಾಗಿ ಅಲ್ಲೂ ಕೂಡ ಬೇಕಾಗಿರೋದ್ರಿಂದ ಈ ವಿಚಾರವನ್ನ ಚೆನ್ನಾಗಿ ತಿಳ್ಕೊಂಡಿರ್ಬೇಕು. 1ರಿಂದ ಕನಿಷ್ಠ 1ರಿಂದ 25ರವರೆಗಿನ ವರ್ಗ ಸಂಖ್ಯೆಗಳನ್ನ, 1ರಿಂದ 10ರೊಳಗಿನ ಘನ ಸಂಖ್ಯೆಗಳನ್ನ ಹೇಳಲಿಕ್ಕೆ ಬರಬೇಕು. ಬಾಯ್ಪಾಠ ಅನ್ನೋದಕ್ಕಿಂತ ನಿಮಗೆ ನೇರವಾಗಿ ಹೇಳಲಿಕ್ಕೆ ಬರಬೇಕು. ಆಗ ನಿಮಗೆ ಲೆಕ್ಕ ಮಾಡ್ಬೇಕಾದ್ರೆ ಸುಲಭವಾಗಿ ಆ ಲೆಕ್ಕಗಳನ್ನು ಸಂಕ್ಷೇಪಿಸಬಹುದು. ಇಲ್ಲ ಅಂದ್ರೆ ಮತ್ತೆ ಸೈಡಿಗೆ ಹಾಕೊಂಡು ಗುಣಿಸು. ಈಗ ಉದಾಹರಣೆಗೆ 17ರ ವರ್ಗ ಅಂದ್ರೆ 289 ಅಂತ ಹೇಳಲಿಕ್ಕೆ ಬರ್ಬೇಕು. ಇಲ್ಲ ಅಂತಂದ್ರೆ 17 × 17 ಹಾಕೊಳ್ಳೋದು, ಗುಣಿಸೋದು ಈ ಸಮಯ ವ್ಯರ್ಥ ಆಗುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ನಾನು ನಿಮಗೆ 1ರಿಂದ 25ರವರೆಗಿನ ವರ್ಗ ಸಂಖ್ಯೆ, 1ರಿಂದ 10ರವರೆಗಿನ ಘನ ಸಂಖ್ಯೆಗಳನ್ನು ಕಂಡುಹಿಡಿಯಲಿಕ್ಕೆ ಹೇಳಿತ್ತು. ಮೊದಲನೇ ರೌಂಡ್ ನೋಡೋಣ, ಯಾರ್ಯಾರು ಹೇಗೆ ವರ್ಗ ಸಂಖ್ಯೆ ಘನ ಸಂಖ್ಯೆಗಳನ್ನು ಕಲ್ತಿದ್ರ ಅನ್ನೋದನ್ನು ನೋಡೋಣ. ನೆಕ್ಸ್ಟ್ ಅಪವರ್ತನ ವಿಧಾನದಿಂದ ವರ್ಗಮೂಲ ಮಾಡತಕ್ಕಂಥದ್ದು, ಹಾಗೇನೆ ಅಪವರ್ತನ ವಿಧಾನದಿಂದ ಘನಮೂಲ ಕಂಡುಹಿಡಿತಕ್ಕಂಥದ್ದು, ಹಾಗೇನೆ ಭಾಗಾಕಾರ ವಿಧಾನದಿಂದ ಘನಮೂಲ ಕಂಡುಹಿಡಿತಕ್ಕಂಥದ್ದು ಹೇಗೆ ಅನ್ನೋದನ್ನು ಹೇಗೆ ಕಲ್ತಿದ್ರ ಅಂತಕ್ಕಂಥದ್ದು ನೋಡೋಣ. ಭಾಗ್ಯಲಕ್ಷ್ಮಿ, ನಾನು ಕೇಳ್ತಾ ಹೋಗ್ತೀನಿ, ಆ ಸಂಖ್ಯೆ ವರ್ಗಗಳನ್ನು ಹೇಳ್ತಾ ಹೋಗ್ಬೇಕು. ನೆಲ 1ರ ವರ್ಗ, 2ರ ವರ್ಗ, ಆ ಕಡೆ 3ರ ವರ್ಗ, 3ರ ವರ್ಗ, 4ರ ವರ್ಗ, 5ರ ವರ್ಗ, 6ರ ವರ್ಗ, 6ರ ವರ್ಗ, 7ರ ವರ್ಗ, 8ರ ವರ್ಗ, 9ರ ವರ್ಗ, 10ರ ವರ್ಗ, 11ರ ವರ್ಗ, 12ರ ವರ್ಗ, 13ರ ವರ್ಗ, 13ರ ವರ್ಗ, ಸರಿನಾ? 14ರ ವರ್ಗ, 15ರ ವರ್ಗ, 16ರ ವರ್ಗ, 15ವರೆಗೂ ಅಷ್ಟೇ ಕಲ್ತಿರೋದು. ಕಲಿಬೇಕು, 25ವರೆಗೂ ಕಲಿಬೇಕು. ನೋಡೋಣ, ಘನ ಸಂಖ್ಯೆಗಳನ್ನು ಕಲ್ತಿದ್ಯಾ? 1ರ ಘನ, 2ರ ಘನ, 3ರ ಘನ, 4ರ ಘನ, 5ರ ಘನ, 6ರ ಘನ, 7ರ ಘನ, 314, 7ರ ಘನ, 333, 8ರ ಘನ, 512, 9ರ ಘನ, 729, 10ರ ಘನ, 1000. ಬಾ ಕೂತ್ಕ. ನೆಕ್ಸ್ಟ್ ಪರಮನೋಜ ಈಗ ಭಾಗ್ಯಲಕ್ಷ್ಮಿ 1ರಿಂದ 15ರವರೆಗಿನ ವರ್ಗ ಸಂಖ್ಯೆಗಳನ್ನ ಹೇಳಿದ್ದು, ಹಾಗೇನೆ 1ರಿಂದ 10ರವರೆಗಿನ ವರ್ಗ ಸಂಖ್ಯೆಗಳನ್ನ ಹೇಳಿದ್ದು, ಹೌದಾ? ಹಾಗೇನೆ ಮುಂದಕ್ಕೂ ನಾನೇನ್ ಹೇಳಿದ್ದೀನಿ, 1ರಿಂದ 25ರವರೆಗಿನ ವರ್ಗ ಸಂಖ್ಯೆಗಳನ್ನು ಕನಿಷ್ಠ ಕಲಿಯಬೇಕು ಅಂತ ಹೇಳಿದ್ವಿ. ಆಮೇಲೆ ಮಧ್ಯಮ ಬಾಯ್ಪಾಠ ಮಾಡ್ತಕ್ಕಂಥದ್ದಲ್ಲ, ಅದು ಮನನ ಆಗ್ಬೇಕು ಚೆನ್ನಾಗಿ. ಮಧ್ಯೆ ಕೇಳಿದ್ರು ಹೇಳಲಿಕ್ಕೆ ಬರ್ಬೇಕಲ್ಲ. ಈಗ ಉದಾಹರಣೆ ಹೇಳಿದ್ರಲ್ಲ, 17ರ ವರ್ಗ 289, 19ರ ವರ್ಗ 361, 24ರ ವರ್ಗ 576, 19ರ ವರ್ಗ 361, 12ರ ವರ್ಗ 144. ಈ ರೀತಿ ಮಧ್ಯೆ ಕೇಳಿದ್ರು ಹೇಳಕ್ ಬರ್ಬೇಕು, ಅದ್ರ ವಿಲೋಮನ ಹೇಳಕ್ ಬರ್ಬೇಕು. 289ರ ವರ್ಗಮೂಲ 17, 361ರ ವರ್ಗಮೂಲ 19, 441ರ ವರ್ಗಮೂಲ 21. ಈ ರೀತಿ ಹೇಳಲಿಕ್ಕೂ ಕೂಡ ಬರ್ಬೇಕು. ನೀನ್ ಕಲ್ತಿ ನಮ್ಮ 25ವರೆಗ ಬರುತ್ತಾ? 15ರಿಂದ ಮುಂದೆ ಕೇಳೋಣ. ನಿನಗೆ 1ರಿಂದ ಕೇಳ್ಬೇಕಾ? ಆಯ್ತು. 1ರ ವರ್ಗ ನೀನೇ ಹೇಳ್ಕಂತ ಹೋಗ್ಬಿಡು. 1ರ ವರ್ಗ 1, 2ರ ವರ್ಗ 4, 3ರ ವರ್ಗ 9, 4ರ ವರ್ಗ 16, 5ರ ವರ್ಗ 25, 6ರ ವರ್ಗ 36, 7ರ ವರ್ಗ 49, 8ರ ವರ್ಗ 64, 9ರ ವರ್ಗ 81, 10ರ ವರ್ಗ 100, 11ರ ವರ್ಗ 121, 12ರ ವರ್ಗ 144, 13ರ
ಹಾ. 16ರ ವರ್ಗ 251. 256. 256. ಹ್ಮ್. ಇಷ್ಟ ಬರೋದಾ? 17. 15 ಮೇಲೆ ಯಾರು ಕಲ್ತಿದ್ರ? ಬಾರಮ್ಮ ಸುಜಾತ. ಹೋಗಿ ನೆಕ್ಸ್ಟ್ ಘನ ಸಂಖ್ಯೆ ಬರುತ್ತಾ? ನೆಕ್ಸ್ಟ್ ಹೇಳ್ತೀನಿ ನೋಡೋಣ. ಹೇಳಮ್ಮ 15ರಿಂದ ಮುಂದಕ್ಕೆ. ಹಾ, 15ರ ವರ್ಗ 250. 225. 16ರ ವರ್ಗ 256. 17ರ ವರ್ಗ 289. Yes. 17ರ ವರ್ಗ 18ರವರೆಗೆ. 18ರ ವರ್ಗ 324. 19ರ ವರ್ಗ 361. ಹಾ. 20ರ ವರ್ಗ 441. 20ರ ವರ್ಗ 400. 21ರ ವರ್ಗ 22ರ ವರ್ಗ 484. ಕಲ್ತಿಲ್ಲ, ಕಲಿಬೇಕು. ಹಾ, ಹೇಳ್ತೀಯ ಕುಶಾಲ? 22ರ ವರ್ಗ ಹೇಳು. ಆಕಾಶ್ ಬರ. 15ರಿಂದ 25ವರೆಗೆ ಹೇಳು ಆಕಾಶ್. 15ರ ವರ್ಗ 225. 16ರ ವರ್ಗ 256. 17ರ ವರ್ಗ 289. 18ರ ವರ್ಗ ಹಾ, 324. ನೋಡಿ ಬೇರೆ ಕೇಳಿಸ್ಕೊಳ್ಳಿ. ಹಾ, 19ರ ವರ್ಗ 361. ಹಾ. 20ರ ವರ್ಗ 400. ಹಾ. 21ರ ವರ್ಗ 441. ನಾನು. 22ರ ವರ್ಗ 484. ಹಾ. 23ರ ವರ್ಗ 529. 529. 529. 24ರ ವರ್ಗ 576. 25ರ ವರ್ಗ 625. 5 ಅಂದ ತಕ್ಷಣ ಜ್ಞಾಪಕ ಇಟ್ಕೊ ನೀನು. 5 25 625 ಅಲ್ವಾ? ನಾವ್ ಹೇಳಿದೀವಿ ನಿಮಗೆ. ಅದಕ್ಕೇನೆ ನಾನು ವರ್ಗಮೂಲ ಕಂಡುಹಿಡಿಬೇಕಾದ್ರೆ 2 2 ಗುಣಿಸಿದ್ರೆ ಎಷ್ಟು ಬರುತ್ತೆ ಅಂತ ಹೇಳಿತ್ತು? ಬಿಡಿ ಸ್ಥಾನದಲ್ಲಿ ಇರ್ತಕ್ಕಂಥದ್ದು. 3 ಗುಣಿಸಿದ್ರೆ 9, 4 ಗುಣಿಸಿದ್ರೆ 6. ಬಿಡಿ ಹಂಗ ಜ್ಞಾಪಕ ಇಟ್ಕೋಬೇಕು. ಅದು ಕೂಡ ಇಲ್ಲಿ ನಿಮಗೆ ವರ್ಗ ಸಂಖ್ಯೆಗಳನ್ನು ಕಲೀಲಿಕ್ಕೆ ಸಹಾಯ ಮಾಡುತ್ತೆ. ಅರ್ಥ ಆಯ್ತಾ? ಆ ರೀತಿ ಜ್ಞಾಪಕ ಇಟ್ಕೋಬೇಕು. ಓಕೆ, ಅಕ್ಷರ ಬರುತ್ತೆ ನಮ್ಗೆ ನಿಮಗೆ. ವರ್ಗ ಸಂಖ್ಯೆ ಘನ ಸಂಖ್ಯೆ ಕಲ್ತಿದೀಯಾ? 15 ತನಕ ಕಲ್ತಿದೀಯಾ? ಅದು ಸಾಕು. ಈಗ ನಾಳೆ ದಿನ ನೀವು ಬರ್ತಾ 25ವರೆಗೂ ಪರ್ಫೆಕ್ಟ್ ಆಗಿ ಕಲ್ತ್ಕೊಂಬನ್ನಿ. ಮುಂದಿನ ನೋಡೋಣ. ಈಗ ನೆಕ್ಸ್ಟ್ ಏನ್ ನಡೀತು? ಲೆಕ್ಕ ಅಲ್ವಾ? ವರ್ಗಮೂಲವನ್ನು ಮಾಡೋಣ. 576ರ ವರ್ಗಮೂಲವನ್ನು ಅಪವರ್ತನ ವಿಧಾನದಿಂದ, ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. 576. ಇಲ್ಲಿ ಬೋರ್ಡ್ ಮೇಲೆ ಮಾಡ್ಬೇಕು. ಇಲ್ವಾ? ಇಲ್ಲಿಂದ ಎಕ್ಸೈಸ್ ಅಲ್ಲಿ ಬೇಡ. 520. ಕುಶಾಲ್ 1444 ಮಾಡ್ಬೇಕು. ಈ ಕಡೆ ಬರುತ್ತೆ, ಸೈಡ್ ಬರುತ್ತೆ. ಅದನ್ನ ಬೇಡ ಅದೇ ಬರ್ಕೊಂಡು ಈ ಕಡೆ ಬರುತ್ತೆ. ಯಾವಾಗಲೂ ಒಳಗಡೆನಲ್ಲಿ ಅದು ಅಪವರ್ತನ ಮಾಡ್ತಾ ಹೋಗ್ಬೇಕು, ಎಡಗಡೆನಲ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು ಬರಿಬೇಕು. ಹಾ, ಬೇರೆಯವ್ರು ಗಮನಿಸಿ. ಹಾಗೇನೆ ಇದು 2 ಎಂಟ್ರಿ ಆಯ್ತೇನಪ್ಪ? 2 ಎಂಟ್ರಿ ಆಯ್ತಾ? 2 ಎಂಟ್ರಿ ಸರಿ. 2 1 2 4 2 4. ಒಂದು ನಿಮಿಷ, ಯಾಕೆ ಸರಿ ಅಲ್ಲ? ಮತ್ತಿನ್ನೇ ಆತರ ಅವಿಭಾಜ್ಯ ಅಪವರ್ತನ ಅಂದ್ರೆ ಇದೇ ತರ ತಾನೆ? ಕರೆಕ್ಟ್ ಇದೆ, ಅದು ಮಾಡ್ತಾ ಇರೋದು. ಹಾ, ಈಗ 2ರಿಂದ ಭಾಗಿಸ್ತಾರೆ. 2ರಿಂದ ಭಾಗಿಸ್ತೀವಿ, ಎಷ್ಟು ಹೊರತು ಹೋಗುತ್ತೆ? ಒಂದು ಭಾಗ. ಹಾ, 2. ಹಾ, ರೈಟ್. 2 ಹಾ, ನೆಕ್ಸ್ಟ್. ಹಾ ಹಾ, 2 ರೈಟ್. ಹಾ, ಮತ್ತೆ ಯಾಕೆ 2ರಿಂದ ಹೋಗೋವರೆಗೂ 2ರಿಂದನೇ ಮಾಡ್ಬೇಕು, 3ಕ್ಕೆ ಹೋಗ್ಬಾರ್ದು. 2ರಿಂದ ಹೋಗಲ್ಲ ಅಂದ್ರೆ ನೆಕ್ಸ್ಟ್ ಅದು. ಕುಶಲ ನೆಕ್ಸ್ಟ್ ನಾನು ಮಾಡ್ತೀನಿ. ಹಾ, ಮಾಡೋದು. ನಾನು ಮನೋಜ ಮಾಡ್ತೀನಿ ನೆಕ್ಸ್ಟ್. ಸಬ್ ಕುಶಲ ಆದ್ಮೇಲೆ ಮಾಡ್ತೀನಿ. ಕುಶಲ ಆದ್ಮೇಲೆ ಮಾಡ್ತೀಯಾ? ಸರಿ, ಓಕೆ. ನೋಡ್ಕೊಳ್ಳಿ, ಈಗ ಮಾಡ್ತಾ ಇರೋದು ಸರಿನಾ ನೋಡಿ. ಹಾ, ಈಗ ಬರೀ 576 ಸಂಘ ಎಲ್ಲ ಕಡೆ
ಎರಡು ನಾವು ಎಷ್ಟಿದಾವೆ? ಹಾ ನೋಡಿ, 1, 2, 3, 4, 5 ಬರಕ್ ಸಾಧ್ಯ ಇದೆಯಾ? ಚಾನ್ಸ್ ಇದೆಯಾ? ನೋ ಸರ್. 6 ಬರ್ಬೇಕು, ಇಲ್ಲ 8 8 ಬರ್ಬೇಕು, ಇಲ್ಲ 10 10 ಬರ್ಬೇಕು. ಹಾ ಅಲ್ಲೋ, 2 ವಾಲಿದ ತಾನೆ. 2 × 2 × 6 ಸಂಖ್ಯೆಗಳು ಹಾಕಪ್ಪ, ಬಾಗ್ಲಾಕ ಕಾಣುತ್ತಿದೆ. ಲೈಟ್ ಆನ್ ಮಾಡಿ. ಕರೆಂಟ್ ಇಲ್ಲ ಸರಿ ಪಾಪ. 3 × 3 2 ಸಂಖ್ಯೆ ಗುಂಪು ಮಾಡಿ ವರ್ಗವಾಗಿ ಬರೀ. ಈಕ್ವಲ್ಸ್ ಹಾಕ್ಬೇಕು ಮ್ಯಾಥಮೆಟಿಕ್ಸ್ ಅಲ್ಲಿ ಯಾವಾಗಲೂ ಪ್ರತಿ ಲೈನ್ ಅಲ್ಲೂ. ಈಗ ವರ್ಗಮೂಲ ಚಿಹ್ನೆ ಅನ್ವಯಿಸಿ ಎರಡು ಕಡೆ. ಮೂರು ಎರಡು ಬರುತ್ತೆ. 3 ಒಂದೇ ಇರೋದು. ಇದು 2 ಸೇರಿ 2 ಸ್ಕ್ವೇರ್, ಇವೆರಡು ಸೇರಿ 2 ಸ್ಕ್ವೇರ್, ಇವೆರಡು ಸೇರಿ 2 ಸ್ಕ್ವೇರ್, ಇವೆರಡು ಸೇರಿ 3 ಸ್ಕ್ವೇರ್. ಇದು ಯಾವ್ದಿದೆ ಎಕ್ಸ್ಟ್ರಾ ಅಲ್ವಾ? ವರ್ಗಮೂಲ ಚಿಹ್ನೆ ಅನ್ವಯಿಸಿ ಎರಡು ಕಡೆ. ಬರೀ ಏನಿದೆ ಇದು ನನಗೆ ಬರೀ 2 ಸ್ಕ್ವೇರ್ ಇಂಟು 2 ಸ್ಕ್ವೇರ್ 2 ಸ್ಕ್ವೇರ್ ಇಂಟು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್. ಈಗ ಸ್ಕ್ವೇರ್ ಸ್ಕ್ವೇರ್ ರೂಟ್ ಕ್ಯಾನ್ಸಲ್. ಆಧಾರ ಸಂಖ್ಯೆ ಅಷ್ಟೇ ಬರೋದು. ವರ್ಗ ಫಸ್ಟ್ 2 ಇಂಟು 2 ಇಂಟು ವರ್ಗ ಅದನ್ನ ಆಮೇಲೆ ಗುಣಿಸಂತೆ. ಈಗಲೇ ಗುಣಿಸಬಾರದು. ಸಾಕು 3 ಒಂದೇ ಅಲ್ವಾ ಇರೋದು? ಯಾಕೆ ಎಕ್ಸ್ಟ್ರಾ 2 ಕಾಣ್ತಾ ಇದಾವೆ ನಿನಗೆ? ನೋಡೋಣ. ಸರಿ ಇದೆಯಾ? ಕರೆಕ್ಟ್ ಇದೆ ಅಲ್ವಾ? ಇಲ್ಲಿ ನೋಡಿ, ನೀವು ತಪ್ಪು ಮಾಡಿರೋದೇನಪ್ಪಾ ಅಂತಂದ್ರೆ, ಸ್ವಲ್ಪ ತಪ್ಪಾಗಿರೋದನ್ನ ಈ ಸ್ಕ್ವೇರ್ ರೂಟ್ ಚಿಹ್ನೆಯನ್ನ ಇಲ್ಲಿವರೆಗೂ ಕೊನೆಯವರೆಗೂ ಎಕ್ಸ್ಪ್ಲೈನ್ ಮಾಡ್ಬೇಕು ನೀವು ಬರ್ಕೊಂಡಾಗ. ಇಲ್ಲಿ ವರ್ಗಮೂಲ ಮತ್ತು ವರ್ಗ ಘಾತ ಸೂಚಿ ಮತ್ತು ಈ ವರ್ಗ ಕ್ಯಾನ್ಸಲ್ ಆಗುತ್ತೆ. ಆಧಾರ ಸಂಖ್ಯೆಗಳನ್ನು ಅಷ್ಟೇ ಬರೀಬೇಕು. 2 2 4 4 2 8 8 3 24 576 ವರ್ಗಮೂಲ ಎಷ್ಟಾಯ್ತು? 24. ಅಕ್ಷಯ್ ಒಂದು ಚಪ್ಪಳಿ ಹಾಕಿ. ನೆಕ್ಸ್ಟ್ ಯಾರು? ಕುಶಾಲ್ ಬರಪ್ಪ. 1444 ಕಡಿ. ಅದಕ್ಕಿಂತ ಸ್ವಲ್ಪ ದೊಡ್ಡ ಸಂಖ್ಯೆ ಹಾಕೋಣ ನೋಡೋಣ. 1444 ವರ್ಗಮೂಲ ಅವಿಭಾಜ್ಯ ಅಪವರ್ತನವಿದೆ. ಸರ್ ನೆಕ್ಸ್ಟ್ 1764 ನಿಮಗೆ ನೇರವಾಗಿ ನೋಡೋದು ಯಾವ್ದಾರ ವರ್ಗ ಅದಕ್ಕೆ ಹೇಳುದು ವರ್ಗ ಸಂಖ್ಯೆ. 19 ಆ ಕಡೆ ಬರೀ, ಎಡಗಡೆ ಬರೀಬೇಕು ಯಾವಾಗಲೂ. 1444 ಇಸ್ ಈಕ್ವಲ್ ಟು ಚಿಹ್ನೆ ಅನ್ವಯಿಸಿ ಆ ಕಡೆ ಈ ಕಡೆ ಎರಡು ಕಡೆ.
ಸರಿ ಇದೆಯಾ? ಕರೆಕ್ಟ್ ಇದೆಯಾ? 1444 ವರ್ಗಮೂಲ 38 ಅಂತ ಬರೆದಿದೆ. ಸರಿ ಇದೆಯಲ್ಲಪ್ಪ? ಇಲ್ಲಿ ನೋಡಿ, ಯಾಕೆ ನಾನು ಈ ವರ್ಗ ಸಂಖ್ಯೆಗಳನ್ನು 1 ರಿಂದ 25ರವರೆಗೆ ಕಂಡಿರಿ ಅಂತ ಹೇಳಿದೆ ಅಂದ್ರೆ, ಇಲ್ಲಿ 2ರಿಂದ ಬಾಕ್ಸ್ ಆದ್ಮೇಲೆ 361 ಬಂತು. 361 ನೀವೇನಾದ್ರೂ ವರ್ಗ ಸಂಖ್ಯೆಗಳು ಬರದೇ ಇದ್ರೆ 2ರಿಂದ ಟ್ರೈ ಮಾಡಬೇಕು, ಹೋಗುತ್ತಾ ಇಲ್ಲ 3ರಿಂದ ಮಾಡಬೇಕು, ಆಮೇಲೆ 5, ಆಮೇಲೆ 7, ಆಮೇಲೆ 11, ಆಮೇಲೆ 13, ಆಮೇಲೆ 17, ಹಿಂಗ್ ಒಂದೊಂದೇ ಬರ್ಕೊಂಡು ಚೆಕ್ ಮಾಡ್ಬೇಕಾಗತ್ತೆ. 361 ಅನ್ನೋದು ನಿಮ್ಗೆ ಗೊತ್ತಾಗೋಗ್ಬಿಡ್ತಿದೆ ಯಾವ್ದ್ರ ವರ್ಗ? 19ರ ವರ್ಗ. 19 ಅನ್ನೋದು ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ ನಾವು ಇದ್ರ ಹಿಂದಿನ ಯಾವನ್ನು ಚೆಕ್ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ. ನೇರವಾಗಿ 19ಅನ್ನ ಹಾಕೊಂಡ್ಬಿಡ್ಬೋದು. ಅದಕ್ಕೆ ಹೇಳ್ತಕ್ಕಂಥದ್ದು ಕನಿಷ್ಠ 1 ರಿಂದ 25ರವರೆಗಿನ ವರ್ಗ ಸಂಖ್ಯೆ, 1 ರಿಂದ 10ರವರೆಗಿನ ಘನ ಸಂಖ್ಯೆಗಳನ್ನು ನೀವು ಏನೋ ಒಂದ್ ರೀತಿ ಕಂಠಪಾಠ ಅಂತ ಮನನ ಮಾಡ್ಕೊಂಡಿರ್ಬೇಕು, ಪರ್ಫೆಕ್ಟ್ ಮಾಡ್ಕೊಂಡಿರ್ಬೇಕು. ಓಕೆ, ನೆಕ್ಸ್ಟ್ ಯಾರು? ಕುಶಲ ಆಯ್ತಲ್ಲ? ಮನೋಜ್ ಮಾಡ್ತೀಯಾ? ಯಾವ್ದಪ್ಪ ನೆಕ್ಸ್ಟ್ ಲೆಕ್ಕ? 64 64ರ ವರ್ಗವನ್ನ ಅವಿಭಾಜ್ಯ ವಿಧಾನ ಕೊನೆಯದಿದು. ನೆಕ್ಸ್ಟ್ ಭಾಗಾಕಾರ ವಿಧಾನದಿಂದ ಮಾಡಿಸಿ ಬರುತ್ತಲ್ಲ. ಇದು ಉಳಿದವರಿಗೆ ಎಲ್ಲರಿಗೂ ಗೊತ್ತಾಗಿದೆಯಲ್ಲ? ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಇನ್ಮೇಲೆ ಯಾವ ಸಂಖ್ಯೆ ಕೊಟ್ಟರು ಮಾಡ್ತೀರಲ್ವಾ? ಈಗ ಇದೊಂದು ಅವನಿಗೆ ಒಂದು ಚಾನ್ಸ್ ಕೊಡ್ತೀನಿ. ನೆಕ್ಸ್ಟ್ ಎಲ್ಲ ನೀವು ಯಾವ್ದು ಕೊಟ್ಟರು ನಿಮ್ಗೆ ಮಾಡಕ್ ಬರ್ಬೇಕು. ಮಾಡಪ್ಪ. ಹೇಳ್ತಾ ಹೋಗೋ ಬಗ್ಗೆನಾ ಬೇಗ ಎಷ್ಟರ ಬರ್ತೆ ಹೋಗುತ್ತೆ? 17, 2, 7, 14 ಮುಂದಕ್ಕೆ ಹೇಳು. 2 8 ಎಷ್ಟು? ಮತ್ತೆ ಹೋಗಲ್ವಾ? 2 8 ಸೇರಿಸ್ಕೊಂಡ್ರೆ ಎಷ್ಟಾಯ್ತು? ಮತ್ತೆ ಬಾಕ್ಸ್ ಮತ್ತೆ 2 ಹಾ ಹಾ ಈಗ 2ರಿಂದ ಭಾಗ ಆಗತ್ತ? ಇದು ಯಾಕಾಗಲ್ಲ? ಬಿಡಿ ಸ್ಥಾನದಲ್ಲಿ ಬಂದಿರೋದ್ರಿಂದ. ಅದಕ್ಕೆ ಹೇಳೋದು ಬಾಧ್ಯತೆ ನಿಯಮಗಳು. ನಿಮಗೆ ಪಾಠ ಇಲ್ಲದೆ ನಾನು ಪ್ರಾರಂಭದಲ್ಲೇ ಆ ಪಾಠ ಮಾಡಿದ್ದೀನಿ ನಿಮಗೆ, ಸಂಖ್ಯೆಗಳೊಂದಿಗೆ ಆಟ. ಬಾಧ್ಯತೆ ನಿಯಮವನ್ನು ತಿಳ್ಕೊಂಡಿರ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ ಆ ಪಾಠ ಹೇಳಿದ್ರು. 1 ಇರೋದ್ರಿಂದ ಇದು 2ರಿಂದ ಭಾಗ ಆಗೋದು. ನೆಕ್ಸ್ಟ್ ಅವಿಭಾಜ್ಯ ಸಂಖ್ಯೆ ಹೌದಾ? 3ರಿಂದ ಆಗುತ್ತೆ. ಆಗುತ್ತೆ ಮನೋಜ? ಹೆಂಗ್ ಹೇಳ್ತೀವಿ 3ರಿಂದ ಆಗುತ್ತೆ ಅನ್ನೋದನ್ನ? ಬೇರೆ ಅನ್ಸ್ಕೊಂಡಿರು. ಹೇಳಪ್ಪ. ಕೂಡಿದ್ರೆ 9 ಬರುತ್ತೆ. 9 3ರಿಂದ ಭಾಗ ಆಗೋದ್ರಿಂದ 41 ಕೂಡ 3ರಿಂದ ಭಾಗ. ಹಾಕ. ಎರಡು 21 ಆಯ್ತು. ರೈಟ್, ಗುಡ್. 7 21. ಈ ನಂಬರ್ 7. ಮತ್ತು 3ರಿಂದ 2 1 ಗುಣಿಸ್ಕೊ. ಗಟ್ಟಿ. ಹೇಳ್ಕಂತ ಮಾಡೋ. ನಿಮ್ಗೂ ಬೇರೆ ಗೊತ್ತಾಗಿದೆ. 2 ಉಳಿತಾರೇನಪ್ಪ? 27 ಆಗಿ 3 7 21. 9 ರೈಟ್. 49 ಯಾವ್ದ್ರ ವರ್ಗ? 7 ಸಾಕು. 7 ಈಗ ಬಂತು, 1 ಬಂತು. ಈಗ ನಿಲ್ಲಿಸ್ಕೊ. ಈಗ ಬೇರೆ 1700 ಅಟ್ಲ 1764 ಈಸ್ ಈಕ್ವಲ್ ಟು ಇಷ್ಟು ಸಂಖ್ಯೆ 2 × 2 × 3 × 3 × 7 × 7 ಅಂತ ಬರೆಯಬೇಕು. ಸ್ಕ್ವೇರ್ ಈಸ್ ಈಕ್ವಲ್ ಟು 2 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಇಂಟು 7 ಸ್ಕ್ವೇರ್
ಚಿನ್ನ ಹಾಕಿದ್ದೀವಿ ನೆಕ್ಸ್ಟ್ ಹಾಂ ಕೊಡಿಸಿ ಸರಿ ಇದೆಯಾ ಕಟ್ಟಿದಲ್ವಾ ಮನಕ್ ಮಾಡಿರೋದು ಹಾಂ ಮನೆಗೆ ಒಂದು ಚಪ್ಪಡಿ ಹಾಕಿ ಎಲ್ರಿಗೂ ಬರುತ್ತೆ ಅಂತ ಅನ್ಕೊಂಡಿದ್ವಿ ಅವಿಭಾಜ್ಯ ಅಪವರ್ತನದಿಂದ ಇನ್ಮೇಲೆ ಯಾವ ಸಂಖ್ಯೆ ಕೊಟ್ಟರು ವರ್ಗಮೂಲ ಕಂಡುಹಿಡಿಬಹುದು ಅಷ್ಟೇನೆ ನಿನ್ನೆ ಮೊನ್ನೆ ಕೇಳಿದಾಗ ಇನ್ನೂ ತೊದಸ್ತಾ ಇದ್ರಿ ಲೆಕ್ಕ ಮಾಡಕ್ ಕಷ್ಟಪಡ್ತಾ ಇದ್ರಿ ಈಗ ಅರ್ಥ ಆಗಿದೆಯಲ್ಲ ಇಷ್ಟೇ ಏನ್ ಗುಟ್ಟಪ್ಪ ಇದಕ್ಕೆ ಏನು ಬೇರೆ ಏನು ಗುಟ್ಟಿಲ್ಲ ಏನ್ ಮಾಡ್ಬೇಕು ನಾವ್ ಹೆಚ್ಚು ಪ್ರಾಕ್ಟೀಸ್ ಮಾಡ್ಬೇಕು ಅಷ್ಟೇನೆ ಅತಿ ಹೆಚ್ಚು ಜಾಸ್ತಿ ಪ್ರಾಕ್ಟೀಸ್ ಮಾಡೋದಕ್ಕೆ ನಾವು ಪರ್ಫೆಕ್ಟ್ ಆಗ್ತಾ ಹೋಗ್ತೀವಿ. ಭಾಗ್ಯಲಕ್ಷ್ಮಿ ಇದೇ 1444ಕ್ಕೆ ನಾವು ಭಾಗಾಕಾರ ವಿಧಾನದಿಂದ ವರ್ಗಮೂಲವನ್ನ ಕಂಡುಹಿಡಿದ್ವಿ. ಸರಿನಾ? ಈಗ ಇದುವರೆಗೂ ಮಾಡಿದಂತ ವಿಧಾನ ಬಾ ಅವಿಭಾಜ್ಯ ಅಪವರ್ತನ ವಿಧಾನ. ಅವಿಭಾಜ್ಯ ಅಪವರ್ತನ ವಿಧಾನಕ್ಕೆ ಒಂದು ಲಿಮಿಟೇಷನ್ ಇದೆ. ಏನಪ್ಪಾ ಅದು ಅಂದ್ರೆ ಕೇಳಿಸ್ಕೊಳ್ಳಿ ಕಡೆ ಎಲ್ಲಾ ಸಂಖ್ಯೆಗಳಿಗೂ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ವರ್ಗಮೂಲವನ್ನು ಕಂಡುಹಿಡಿಯಲಿಕ್ಕೆ ಸಾಧ್ಯವಿಲ್ಲ. ಈಗ ಉದಾಹರಣೆಗೆ 1 ರಿಂದ 10ರವರೆಗಿನ 1 ರಿಂದ 100ರವರೆಗಿನ ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ಎಷ್ಟು ಸಂಖ್ಯೆ ಇದೆ? 1 ರಿಂದ 100ರವರೆಗೆ 1 ರಿಂದ 100ರವರೆಗೆ ಎಷ್ಟು ಸಂಖ್ಯೆ ಇದಾವೆ? ಎಷ್ಟು ಸಂಖ್ಯೆ ಇದೆ? ಒಟ್ಟು 100 ಸಂಖ್ಯೆ ಇದೆ ಅಲ್ವಾ? ಅದ್ರಲ್ಲಿ ವರ್ಗ ಸಂಖ್ಯೆಗಳು ಎಷ್ಟಿದಾವೆ? 10 ಇದಾವೆ ಅಷ್ಟೇ. 1 4 9 ಹಂಗೆ 100ರವರೆಗೆ ಆದ್ರೆ 10 ಸಂಖ್ಯೆ. 9 ಎಂತವು ವರ್ಗ ಅಲ್ಲದ ಸಂಖ್ಯೆ. ಹಾಗಾಗಿ ಈ ಭಾಗಾಕಾರ ವಿಧಾನದಿಂದ ನಾವು ಪೂರ್ಣ ವರ್ಗ ಸಂಖ್ಯೆಗೂ ವರ್ಗಮೂಲ ಕಂಡುಹಿಡಿಯಬಹುದು, ಪೂರ್ಣ ವರ್ಗವಲ್ಲದ ಸಂಖ್ಯೆಗಳಿಗೂ ಕಂಡುಹಿಡಿಯಬಹುದು, ದಶಮಾಂಶ ಸಂಖ್ಯೆಗಳಿಗೂ ಕಂಡುಹಿಡಿಯಬಹುದು, ಯಾವ ಸಂಖ್ಯೆಗಳಿಗೆ ಬೇಕಾದ್ರೂ ಕಂಡುಹಿಡಿಯಬಹುದು. ಆದ್ರೆ ಅಪವರ್ತನ ವಿಧಾನದಿಂದ ಕೇವಲ ಪೂರ್ಣ ವರ್ಗ ಸಂಖ್ಯೆಗಳಿಗೆ ಅಷ್ಟೇ ಕಂಡುಹಿಡಿಯಲಿಕ್ಕೆ ಸಾಧ್ಯ. ಈಗ ಭಾಗ್ಯಲಕ್ಷ್ಮಿ 1444ಕ್ಕೆ ಭಾಗಾಕಾರ ವಿಧಾನದಿಂದ ಕಂಡುಹಿಡಿಯಬಹುದು. ನೀವು ಬೇಡ ಮಾಡಿದ್ರೆ ಮಾಡಬಾರ್ದು. ನೆಕ್ಸ್ಟ್ ಈಗ ಆಯ್ತಲ್ಲ ನಿಮ್ ಚಾನ್ಸ್. ನೆಕ್ಸ್ಟ್ ಆಕಾಶ ಕೊಡೋಣ. ಆಕಾಶ ಮಾಡ್ಬೇಕು ನೆಕ್ಸ್ಟ್ ಬನ್ನಿ ಸರ್ 152.27 ಅಲ್ಲ ಅದಿದಾಗಿ ನೆಕ್ಸ್ಟ್ ಪ್ರಶ್ನೆ ಹಾಗೆ ಒಂಬರಿ 3 ಬಂದು 1764 ಮಾಡ್ತೀಯಾ? ಸರಿ ರೆಡಿ. ನೆಕ್ಸ್ಟ್ ಫಸ್ಟ್ ಲೈನ್ ಹಾಕಿದ್ದೀಯಮ್ಮ? ಫಸ್ಟ್ ಲೈನ್ ಹಾಕಿದ್ದೀವಿ ಮುಗಿಸ್ಕೊಂಡು ಬೇಕಾಗಿದೆ ಮೂರನೇ. ಹಾ ಈಗ ಲೈನ್ ಗುಂಪು ಮಾಡ್ಕೊಂಡೇ ಇಲ್ಲ. ಹಾ ನೆಕ್ಸ್ಟ್ ಹೊರಗಡೆ ಏನ್ ಮಾಡ್ಬೇಕು? ಮೂರನ್ನ ಹಾ ಬಿಡಿ ಸ್ಥಾನ 4 ಬರೋ ಚಾನ್ಸಸ್ ಇರೋದಿಲ್ಲ. 2 ಮತ್ತೆ 8 ಹಾ 2 ಹಾಕು. ರೈಟ್. ಹಾ ನೋಡಿ ಟ್ರೈ ಮಾಡಿ. 2 4 2 11 ಏನಾಯ್ತು? ಕಡಿಮೆ. ಸೊ ಏನ್ ಮಾಡೋಣಾಗರೆ 8 ಗಳಿಸ್ಬೇಕು. 2 ಬೇಡ. ಇಲ್ಲೇನೆ ಚಾಕ್ ಪೀಸ್ ಇದೆ, ನಾವು ಉಳಿಸ್ಬೋದು. ಅದಕ್ಕೆ ನಿಮ್ ಎಕ್ಸರ್ಸೈಸ್ ಅಲ್ಲಿ ಏನ್ ಮಾಡ್ಬೇಕು? ಅದು ಹಾಕಕ್ಕಿಂತ ಮುಂಚೆ ಸೈಡ್ ಅಲ್ಲಿ ವರ್ಕ್ ಮಾಡ್ಕೊಂಡು ನೋಡ್ಬೇಕು. ಈಗ ಇಲ್ಲಿ ನೀನ್ ಮಾಡ್ದಲ್ಲ 62 × 2 ಅದೇ ಕೆಲಸನ ಎಕ್ಸರ್ಸೈಸ್ ಬುಕ್ ಅಲ್ಲಿ ಸೈಡ್ ಅಲ್ಲಿ ಮಾಡ್ಕೊಂಡು ನೋಡ್ಬೇಕು. ಬರುತ್ತೆ ಅಂದ್ರೆ ಆ ನಂಬರ್ ಹಾಕಿ, ಬರಲ್ಲ ಅಂದ್ರೆ ಮುಂದಕ್ಕೆ ಹೋಗೋ ಅನುಕೂಲ ಆಗುತ್ತೆ. ಹಾ ಹಾ 8 42 ಪ್ಲಸ್ 6 ನನಗೆ ಗೊತ್ತು 52. ಹಾ ಸರಿ ಆಯ್ತಲ್ವಾ? ಹಾ ಹಾಕಿ. ಮಾಡ್ತೀವಿ ನೀನು? ಸರಿ ಇದೆಯಾ? ಕರೆಕ್ಟ್ ಇದೆ ಅಲ್ವಾ? ಸೊ ಇಲ್ಲಿ ಮೊದಲನೇ ಪಾಯಿಂಟ್ ಏನು? ಕೊಟ್ಟಿರ್ತಕ್ಕಂಥ ಸಂಖ್ಯೆನ ಬಲಗಡೆಯಿಂದ 2 ಸಂಖ್ಯೆಗಳ ಗುಂಪನ್ನ ಮಾಡಬೇಕು.
ಮೊದಲನೇ ಗುಂಪನ್ನ ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಏನ್ ಹಾಕೊಳ್ತೀವೋ ಅದೇ ಸಂಖ್ಯೆನ ಭಾಗಲಬ್ಧದಲ್ಲೂ ಕೂಡ ಹಾಕ್ಬೇಕು. ಭಾಜಕ ಮತ್ತು ಭಾಗಲಬ್ಧದಲ್ಲಿ ಒಂದೇ ರೀತಿಯ ಸಂಖ್ಯೆಯನ್ನ ಹಾಕೋಬೇಕು. ಮಾಮೂಲಿ ಭಾಗಾಕಾರಕ್ಕೂ ಇದಕ್ಕೂ ಏನ್ ವ್ಯತ್ಯಾಸಪ್ಪ ಅಂದ್ರೆ ಅದು ಒಂದೊಂದು ಸಂಖ್ಯೆನ ತಗೊಳ್ತಿದ್ವಿ ಅಟ್ ಎ ಟೈಮ್. ಇಲ್ಲಿ ಅಟ್ ಎ ಟೈಮ್ ಎಷ್ಟು ತಗೋಬೇಕು? ಎರಡೇ ಸಂಖ್ಯೆ ತಗೋಬೇಕು. ಇಲ್ಲಿ ಇಳಿಸ್ಕೋಬೇಕಾದ್ರೂ ಕೂಡ ಅಷ್ಟೇ. ನೆಕ್ಸ್ಟ್ ಅಟ್ ಎ ಟೈಮ್ ಎರಡೆರಡು ಸಂಖ್ಯೆಯನ್ನು ತಗೋಬೇಕು ನಾವು. ಸರಿನಾ? ಪರ 1764 ಸರ್ ಬೇರೆ ಸಾಕಣ ಇನ್ನೊಂದು ಸದ್ಯ 1764. ಅದೆಲ್ಲ ಇನ್ನೊಂದು ಬೇರೆ ಮಾಡ್ತೀಯ? ಸಹಿತ ಇನ್ನೊಂದು ಇನ್ನೊಂದು ಬೇರೆ ಹೇಳೋಣ. 1764 ಸೊ 9604 ಅದ ಆಕಾಶ್ ಬುಕ್ ಮಾಡ್ಕೊ. ಫಸ್ಟ್ ಬುಕ್ ಮಾಡ್ಕೋ. ಕೊಟ್ಟ ತಕ್ಷಣ ಸಂಖ್ಯೆನ ನೆಕ್ಸ್ಟ್ ಸರ್ ಅವ್ರಿಗೆ 55 ಸರ್ ನಿಮ್ಗೆ ದುಡ್ದು ಹಾಕೋಣಲ್ಲ ಅವಳಿಗೆ. ಸರ್ ಅದೇ ತಪ್ಪು ಹಾಕಬೇಡಿ. ಬಿಡಿಸ್ತಾನೆ ಹಾಕ್ಬರೋದು 2 ಚಾನ್ಸ್. ಒಂದು 2 ಇಲ್ಲ, ಒಂದು 8. ಈ ಕಡೆಗೆ ಸೈಡಲ್ಲಿ ಹಾಕೊಂಡು ಮಾಡು. ಅದಕ್ಕೆ ಅಲ್ಲೇ ಮಾಡಬಾರ್ದು. 182 ಇಂಟು 2 ಅಂತ ಚೆಕ್ ಮಾಡು. ಒಂದ್ಸರಿ ತಪ್ಪು ಮಾಡೋದಲ್ಲ ಇದು. ಸರ್ 2 ನಾಲ್ಕು. 16 6 ಒಂದು ದಶಕ. ಸರ್ 8ರಿಂದ ಹೋಗುತ್ತೆ. ಏನಾಯ್ತು? ಕಡಿಮೆ ಆಯ್ತು. ಹಾಗಾದ್ರೆ ಇನ್ನ 2 ಬರಲ್ಲ ಅಂತ ಎಂಟು. ಗೊತ್ತಾಯ್ತು. 8 ಬರುತ್ತೆ. 8 ಟ್ರೈ ಮಾಡು. 3 ಅವೆಲ್ಲ ಚೆಕ್ ಮಾಡಕ್ಕೆ ಹೋಗಬಾರ್ದು. ಈಗ 188 ಇಂಟು 8 ಗುಣಿಸ್ ನೋಡು. 188 ಕಣಪ್ಪ. ಈ ಕಡೆನೂ ಹಾಕ್ಬೇಕಲ್ಲ. 188 ಇಂಟು 8. ನಾನು ಸರಿ ಗುಣಿಸು. ಸೊ ಅಲ್ಲ 64 64. 6 ದಶಕ. 64 6 70 7 ದಶಕ. 64 ಕಾಲು ಸೇರಿಸಿದ್ರೆ ಎಷ್ಟು? 77 ದಶಕ. ಇಲ್ಲಿ ಸರ್ ಜನವರಿ ಸೊನ್ನೆ ಬರೀ ಆಕಾಶ 15. 15 ಸರಿ ಆಯ್ತಾ? ಸರಿ. ಅಲ್ಲ, 8 ಅಂತ ಹಾಕಲ್ಲಿ. ಫಸ್ಟ್ 8 ಹಾಕ್ಬೇಕಲ್ಲಿ. ಮೇಲಗಡೆನೂ ಹಾಕು. ಹಾ 04 ಹಾಂ 0 1604 ವರ್ಗಮೂಲ ಭಾಗಲಬ್ಧ ಏನಿರುತ್ತೆ ಅಷ್ಟು. ಮತ್ತೆ ಯಾಕೆ ಕಟ್ಟೋದ್ರೆ ಜೋತಾರೆ ಧೋನಿ ಸರಿನಾ? ಸರ್ ನೆಕ್ಸ್ಟ್ ಇದಲ್ಲ. ಹಾ ಆಯ್ತಾ? ಗೊತ್ತಾಯ್ತಲ್ಲ ಈಗ? ಸೊ ನೆಕ್ಸ್ಟ್ ಘನಮೂಲ 1ರಿಂದ 25ರವರೆಗಿನ ವರ್ಗ ಸಂಖ್ಯೆ ಗೊತ್ತಾಯ್ತು. 1ರಿಂದ 10ರವರೆಗಿನ ಘನ ಸಂಖ್ಯೆ. ಅವಿಭಾಜ್ಯ ಆವರ್ತನ ವಿಧಾನದಿಂದ ವರ್ಗಮೂಲ ಮಾಡೋದು ಹೇಗೆ, ಭಾಗಾಕಾರ ವಿಧಾನದಿಂದ ವರ್ಗಮೂಲ ಮಾಡ್ತಕ್ಕಂಥದ್ದು ಹೇಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ದಶಾಂಶ. ಹೋಗ್ಬಿಡ. ದಶಾಂಶ ನೇರವಾಗಿ ಘನಮೂಲ ಸಂಖ್ಯೆಗೆ ಹೋಗೋಣ. ಯಾವ ಹೇಳಿದ್ನಪ್ಪ ಘನಮೂಲಗಳಿಗೆ? ಸರ್ 116 ಹಾ. 274 ಒಬ್ರು ಹೇಳ ಕುಶಲ. ಸರ್ 8744. ಘನಮೂಲನ ಸರ್ ಹಾ ಸರ್ ಗಣಮೂಲ. ಸರ್ 13824. ಹಾ 48656. 15625 ಸರ್ ಇಲ್ಲ. ಅದಕ್ಕೆ ಮಾಡಿ ನೋಡೋಣ. ಬಾ ನೀನೇ ಮಾಡುವ. ಸರ್ ನಾನು 15625 ಘನಮೂಲವನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಬಾ
ಎರಡರಿಂದ ಆಗುತ್ತಾ ಅದು ನೋ ಸರ್ ಆಗಲ್ಲ ಯಾಕಾಗಲ್ಲ ಮೂರರಿಂದ ಆಗುತ್ತಾ ಚೆಕ್ ಮಾಡ್ತೀವಿ ಸರ್ 5 1 6 6 12 2 14 15 ಆಯ್ತು 14 5 19 19 ಮೂರಿಂದ ಭಾಗ ಆಗುತ್ತಾ ನೋ ಸರ್ 5 ಟ್ರೈ ಮಾಡೋದು 5 ಇದೆ ಬಟ್ ಅಂತ ಇದಾಕೊಂಡು ಇದಾಕೆ ಹಾ ಹಾ 5 ಹಾ ಒಂದು ಉಳಿತು. ಹಾ ಹಾ 15 ಏಯ್ 2 10 2 ಉಳಿತು 25 ಆಯ್ತು 5 ಮತ್ತೆ ಸರ್ ನಾನು ನೆಕ್ಸ್ಟ್ ಮಾಡ್ತೀನಿ 2744 ಮಾಡಿ ಅವಸರ ಯಾಕೆ ಮಾಡ್ತೀವಿ ಅದು ಯಾರು 5 ಒಂದೇ 5 ಏನಪ್ಪ ಒಂದು ಉಳಿತು ಎಷ್ಟು ಮತ್ತೆ ಯಾವ ತಾರೀಕು ಐದು ಎರಡು ನಾಳೆ ಹಾ. ಮಾವು ಇದು ಹಾ 5ರಿಂದ ಹೋಗ್ತದೆ 5ರಿಂದ ಮಾಡು अब चारा नहीं 5 मातु मरबी मर दिगंत ಕನ್ನಡದಲ್ಲಿ ಮಾಡ್ತೀನಿ ಮಾಡಿದ್ಯಾ ಹಾ ಇದು ಮಾಡಿ ಆಮೇಲೆ ನೋಡಿ 15625 ಸರ್ ನೆಕ್ಸ್ಟ್ ನೆಕ್ಸ್ಟ್ ಯಾರು ಸುಜಾತ ಕೊಡ್ರಿ ಎಸ್ ಸರ್ ಅಕ್ಷಯ್ ಸರ್ 2700 ಗಣಮೂಲ ಬರುತ್ತಲ್ಲ ಬೇಡ 13,000. ಇನ್ನೊಬ್ಬ ಹೊಸವ ಏನ್ ಹೆಸರು ನಿಂದು ಸಂಜಯ ಸಂಜು ಹಾ. ಮಾಡ್ತೀಯ ನೀನಾ ನೋಡು ಮತ್ತೆ ಅವರೆಲ್ಲ ನಮ್ಮ ಸ್ಕೂಲ್ ಹುಡುಗರಿಗೆ ನೀನು ಈ ವರ್ಷ ಈಗ ಮೊನ್ನೆ ಬಂದಿದೀಯಾ ಮಾಡಿರಲಿಲ್ಲ ಕಡೂರಲ್ಲಿ ಇವನ್ನೆಲ್ಲ 3 ಸಂಖ್ಯೆ ಗುಂಪು ಇಲ್ಲಿ ಘನಮೂಲ ನಾನು ಮಾಡ್ತಾ ಇದ್ದೀನಿ ಏನ್ ಮಾಡ್ತಾ ಇದ್ದೀನಿ ಅನ್ನೋದು ಗೊತ್ತಿರ್ಬೇಕು ನಿನಗೆ ಘನಮೂಲ ಮಾಡ್ತಾ ಇರೋದು ನಾವು ಹಾ ಕ್ಯೂಬ್ ರೂಟ್ ಆಫ್ 15625 ಕೊಟ್ಟು ಕರೆಕ್ಟ್ ಸರ್ ಗೋಳಿ ಸರ್ ಈಗ ಇವತ್ತು ಯಾರೋ ಹೊಸ ಹುಡುಗ ಒಬ್ಬ ಬರ್ಲಿಲ್ಲ ಅಷ್ಟೇ ಎಲ್ಲರೂ ಬೋರ್ಡ್ ಹತ್ರ ಬಂದರು ಬಂದಿದ್ಲ ಸುಜಾತ ಸರ್ ಬಂದಿತ್ತು ವರ್ಗಕ್ಕೆ ಸರ್ ಏನು ಬೇಳಿಲ್ಲ ಲೆಕ್ಕ ಮಾಡಕ್ ಬಂದಿಲ್ಲ ಅಂತ ಮಾಡ್ಬೇಕ ನೀನು ಅಂತ ಸರ್ ಇವಾಗ ನಾನು ಮಾಡ್ತೀನಿ ನೀನ್ ಮಾಡಿದ್ಯಲ್ಲ ಸರ್ ಒಂದೇ ಮಾಡ್ತೀನಿ ಎರಡ್ ಸರಿ ಬಂದಿಲ್ಲ ಒಂದೇ ಇವರಿಗೆ ಅವಕಾಶ ಕೊಡೋಣ ಯಾವ್ದು ಮಾಡ್ತೀರಾ ಸರ್ ಸರ್ ಇರ್ಲಿ ಆಯ್ತು ಈ ಕಡೆ ಕೇಳಿ ಒಂದ್ ನಿಮಿಷ ಕೇಳಿ ಆಮೇಲೆ ಕೊಡ್ತೀನಿ ಮತ್ತೆ ಮಾಡಿಸ್ತೀನಂತೆ ಈಗ ನಾನು ಯಾಕೆ ಇವತ್ತು ಹೋದ್ ಸರಿ ಎಲ್ಲ 1 ಮಾರ್ಕಿನ ಕ್ವಿಜ್ ಅಷ್ಟೇ ಮಾಡಿದ್ದೆ ಈ ಸರಿ ಪರೀಕ್ಷಾ ದೃಷ್ಟಿಯಿಂದನೂ ಕೂಡ ಇದು ಪ್ರಾಕ್ಟೀಸ್ ಆಗಲಿ ಮೊನ್ನೆ ನೀವು ಸ್ವಲ್ಪ ಈ ಲೆಕ್ಕಗಳನ್ನು ಮಾಡಕ್ಕೆ ಒತ್ತಾಡಿದ್ರಲ್ಲ ಅದು ಪ್ರಾಕ್ಟೀಸ್ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಇದೇ ಚಟುವಟಿಕೆಯನ್ನು ಮಾಡಿದ್ದೀನಿ ಚೆನ್ನಾಗಿ ಮಾಡಿದರೆ ಇವತ್ತು ಇನ್ನೂ ಹೆಚ್ಚಿನ ಲೆಕ್ಕಗಳನ್ನು ಯಾವುದೇ ಎಷ್ಟು ದೊಡ್ಡ ಲೆಕ್ಕವನ್ನ ಕೊಟ್ಟರು ಕೂಡ ಸಂಖ್ಯೆ ದೊಡ್ಡದಾದ ತಕ್ಷಣ ಕಷ್ಟ ಅಂತೇನಲ್ಲ ಲೆಕ್ಕ ಮಾಡ್ತಕ್ಕಂಥ ವಿಧಾನ ಅದೇ ತಾನೆ ಭಾಗಾಕಾರ ಮಾಡೋ ವಿಧಾನನೂ ಅದೇನೆ ಗುಣಿಸ್ತಕ್ಕಂಥ ವಿಧಾನನೂ ಅದೇನೆ ಎಲ್ಲದೂ ಅದೇನೆ ಹಾಗಾಗಿ ಗಮನ ಇಟ್ಟು ಮಾಡಬೇಕು ಚೆನ್ನಾಗಿ ಮಾಡಿದ್ರೆ ಮುಂದಿನ ದಿನಗಳಲ್ಲಿ ನೆಕ್ಸ್ಟ್ ಚಟುವಟಿಕೆಗಳು ಕೂಡ ಎಲ್ಲರೂ ಕೂಡ ಅತ್ಯಂತ ಚಟುವಟಿಕೆಯಿಂದ ಅತ್ಯಂತ ಉತ್ಸಾಹದಿಂದ ಭಾಗವಹಿಸಿ ಅಂತ ಹೇಳ್ತಾ ಇವತ್ತಿನ ಚಟುವಟಿಕೆಯನ್ನು ಮುಗಿಸ್ತಾ ಇದ್ದೇನೆ.